ವೆಲ್ಕಮ್ ಟು ನವೀನ್ ಟ್ಯೂಟರ್ ಆಫ್ ಕಾಮರ್ಸ್. ನಾನು ನಿಮ್ಮ ನವೀನ್ ಎಸ್ ಎಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಅಕೌಂಟೆನ್ಸಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ 6 ಅಂಕಕ್ಕೆ ಕೇಳಬಹುದಾದಂಥ ಪ್ರಶ್ನೆಯಾದಂತಹ ಕರೆಂಟ್ ರೇಷಿಯೋ ಆ್ಯಂಡ್ ಕ್ವಿಕ್ ರೇಷಿಯೋ ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟರ್ ಆಫ್ ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟರ್ ಆಫ್ ಕಾಮರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಒತ್ತೋದ್ರ ಜೊತೆ ನೋಟಿಫಿಕೇಷನ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಆರಂಭ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಸರಳವಾಗಿ ಈ ಕಾನ್ಸೆಪ್ಟನ್ನು ಅರ್ಥ ಮಾಡಿಸುವಂಥ ಪ್ರಯತ್ನನ ಮಾಡ್ತಾ ಹೋಗ್ತೀನಿ. ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂತ ಹೇಳಿದ್ರೆ, ಕ್ಯಾಲ್ಕುಲೇಟ್ ದ ಕರೆಂಟ್ ರೇಷಿಯೋ ಆ್ಯಂಡ್ ಕ್ವಿಕ್ ರೇಷಿಯೋ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಕರೆಂಟ್ ಅಸೆಟ್ 2,40,000, current liability 60,000, quick asset 1,20,000. ಇದಿಷ್ಟು ಸಾಮಾನ್ಯವಾಗಿ ಒಂದು ಇನ್ಫಾರ್ಮೇಷನ್ನ ಕೊಟ್ಟು ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಇದು 6 ಅಂಕದ ಪ್ರಶ್ನೆಯನ್ನು ಕೇಳಬಹುದು. ಸೊ ಮೇ ಬಿ ಇದನ್ನು ಯಾವುದೋ ಒಂದು ಎಕ್ಸಾಮ್ನಲ್ಲೂ ಸಹ ಕೇಳಿದ್ದಾರೆ. ಸೊಲ್ಯೂಷನ್ ನೋಡ್ತು ಅಂತ ಹೇಳಿದ್ರೆ ಇಲ್ಲಿ ಫಾರ್ಮುಲಾ ಬರ್ತಾ ಹೋಗುತ್ತೆ. ಕರೆಂಟ್ ರೇಷಿಯೋ ಮತ್ತು ಕ್ವಿಕ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಬರ್ತಾ ಹೋಗುತ್ತೆ. ಸೊ ಫಾರ್ಮುಲಾ ಏನಿದೆ? ಕರೆಂಟ್ ರೇಷಿಯೋ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಅದೇ ರೀತಿ ಕ್ವಿಕ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಹಾಗಾಗಿ ಈ ಇನ್ಫಾರ್ಮೇಷನ್ ಅಥವಾ ಈ ಫಾರ್ಮುಲಾಕ್ಕೆ ಏನು ಮಾಡಬೇಕೀಗ? ಅಮೌಂಟನ್ನು ಅಪ್ಲೈ ಮಾಡ್ತಾ ಹೋಗಬೇಕು. ಕರೆಂಟ್ ಅಸೆಟ್ ಎಷ್ಟು ಅಮೌಂಟ್ ಇದೆ? ಕರೆಂಟ್ ಅಸೆಟ್ 2,40,000. ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ ಎಷ್ಟಿದೆ? 60,000. ಓಕೆ, ಸೊ ಫಸ್ಟ್ ಒನ್ ಕ್ಯಾಲ್ಕುಲೇಟ್ ಮಾಡಿದಾಗ ಕರೆಂಟ್ ರೇಷಿಯೋ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ 2,40,000, ಕರೆಂಟ್ ಲಯಬಿಲಿಟೀಸ್ 60,000 ಇಸ್ ಈಕ್ವಲ್ ಟು 4. ಸೊ 4:1 ಅಂತ ಹೇಳಿ ನಾವು ಕರೆಂಟ್ ರೇಷಿಯೋ ಬರೀಬೇಕಾಗುತ್ತೆ. ನೆಕ್ಸ್ಟು ಕ್ವಿಕ್ ರೇಷಿಯೋ. ಕ್ವಿಕ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟಿ. ಸೊ ಕ್ವಿಕ್ ಅಸೆಟ್ ಎಷ್ಟಿದೆ ಪ್ರಾಬ್ಲಮಲ್ಲಿ? 1,20,000 ಇದೆ. ಲಯಬಿಲಿಟೀಸ್ ಎಷ್ಟಿದೆ? 60,000 ಇದೆ. ಹಾಗಾಗಿ 1,20,000 ಡಿವೈಡೆಡ್ ಬೈ 60,000 ಈಸ್ ಈಕ್ವಲ್ ಟು ಕ್ವಿಕ್ ರೇಷಿಯೋ 2:1. ಓಕೆ, ಸೊ ಇದಿಷ್ಟು ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟ ಆಗಿರುವಂಥ ಸೊಲ್ಯೂಷನ್. ಸೊ ಇದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ನೋಡ್ತು ಅಂತ ಹೇಳಿದ್ರೆ ಸಿಮಿಲರ್. ಕ್ಯಾಲ್ಕುಲೇಟ್ ಕರೆಂಟ್ ರೇಷಿಯೋ ಆ್ಯಂಡ್ ಲಿಕ್ವಿಡ್ ರೇಷಿಯೋ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಕರೆಂಟ್ ಅಸೆಟ್ 35,000, ಕರೆಂಟ್ ಲಯಬಿಲಿಟಿ 17,500, ಇನ್ವೆಂಟ್ರಿ 15,000. ಸೊ ಪ್ರಶ್ನೆ ಈ ರೀತಿ ಕೇಳ್ತಾ ಹೋಗ್ತಾರೆ. ಒಂದು ಕರೆಂಟ್ ಅಸೆಟ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಇನ್ವೆಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಪ್ರಶ್ನೆ ಸ್ವಲ್ಪ ಚೇಂಜಸ್ ಇದೆ ಮೊದಲ ಪ್ರಶ್ನೆಗೆ, ನೋಡ್ಕೊಳ್ಬೇಕು. ಸೊ ಸೊಲ್ಯೂಷನ್ ನೋಡ್ತು ಅಂತ ಹೇಳಿದ್ರೆ ಸೊ ಫಾರ್ಮುಲಾ ಏನು ಬರ್ತಾ ಹೋಗುತ್ತೆ? ಕರೆಂಟ್ ರೇಷಿಯೋ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಇಲ್ಲಿ ನಾವು ಪ್ರಾಬ್ಲಮಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಇನ್ವೆಂಟ್ರಿ ಸಹ ಕರೆಂಟ್ ಅಸೆಟ್ಟು, ಇನ್ವೆಂಟ್ರಿ ಸಹ ಕರೆಂಟ್ ಅಸೆಟ್ಟು. ಬಟ್ ಕರೆಂಟ್ ಅಸೆಟ್ ಅಂತ ಹೇಳಿ ಡೈರೆಕ್ಟಾಗಿ ಅಮೌಂಟನ್ನು ಅವನೇ ಕೊಟ್ಟ ಅಂತ ಹೇಳಿದ್ರೆ ನಾವು ಇನ್ವೆಂಟ್ರಿನ ಕೂಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕರೆಂಟ್ ಅಸೆಟ್ ಅಂತ ಹೇಳಿ ಪ್ರಾಬ್ಲಮಲ್ಲಿ ಅವರೇ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟು ನೆಕ್ಸ್ಟ್ ಏನಾದರೂ ಇನ್ವೆಂಟ್ರಿ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು, ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಹೇಳಿದರೆ ನಾವು ಕರೆಂಟ್ ಅಸೆಟ್ ಒಳಗಡೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಏನಾದರೂ ಸಪ್ರೇಟ್ ಹೇಳಿದರೆ ಇವೆಲ್ಲವನ್ನ ಕೂಡಿಸಿ ನಾವು ಕರೆಂಟ್ ಅಸೆಟ್ ಅಂತ ಹೇಳಿ ಬರಿತೀವಿ. ಸೊ ಈ ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾರೆ? ಕರೆಂಟ್ ಅಸೆಟ್ ಅಂತ ಹೇಳಿ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಕರೆಂಟ್ ಅಸೆಟ್ ಅಮೌಂಟ್ ತೊಗೊಳ್ಬೇಕು. ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ ಸಹ ಡೈರೆಕ್ಟ್ ಅಮೌಂಟ್ ಇದೆ. ಸೊ ಇದನ್ನು ಸಹ ಡೈರೆಕ್ಟಾಗಿ ಅಮೌಂಟ್ ತೊಗೊಳ್ಬೇಕು. ಸೊ ಇವಾಗ ಫಾರ್ಮುಲಾಕ್ಕೆ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ current ratio is equal to current asset divided by current liability.
ಸೊ ಕರೆಂಟ್ ಅಸೆಟ್ ಎಷ್ಟಿದೆ, ಕರೆಂಟ್ ಅಸೆಟ್ 35,000 ಇದೆ, ಕರೆಂಟ್ ಲಯಬಿಲಿಟಿ 17,500 ಇದೆ. ಸೊ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತು ಅಂತ ಹೇಳಿದ್ರೆ 2:1 ಬರ್ತಾ ಹೋಗುತ್ತೆ. ಇದಿಷ್ಟು ಸಾಮಾನ್ಯವಾಗಿ ಕರೆಂಟ್ ರೇಷಿಯೋಗೆ ಸಂಬಂಧಪಟ್ಟಾಗಿರುವಂಥದ್ದು. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಲಿಕ್ವಿಡ್ ರೇಷಿಯೋ ಅಥವಾ ಕ್ವಿಕ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ಮುಲಾ ಏನು ಅಂತ ಹೇಳ್ತಾ ಹೋಗುತ್ತೆ, ಲಿಕ್ವಿಡ್ ರೇಷಿಯೋ ಇಸ್ ಈಕ್ವಲ್ ಟು ಲಿಕ್ವಿಡ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಹಾಗಾದರೆ ನಾವೀಗೇನು ಫೈಂಡ್ ಔಟ್ ಮಾಡಬೇಕು, ಕ್ವಿಕ್ ಅಸೆಟ್ ಅಥವಾ ಲಿಕ್ವಿಡ್ ಅಸೆಟನ್ನು ಫೈಂಡ್ ಔಟ್ ಮಾಡಬೇಕು. ಲಿಕ್ವಿಡ್ ಅಸೆಟ್ ಅಥವಾ ಕ್ವಿಕ್ ಅಸೆಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ, ಕ್ವಿಕ್ ಅಸೆಟ್ ಆರ್ ಲಿಕ್ವಿಡ್ ಅಸೆಟ್ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ ಮೈನಸ್ ಇನ್ವೆಂಟ್ರಿ, ಅಡ್ವಾನ್ಸ್ ಟ್ಯಾಕ್ಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಸೊ ಕ್ವಿಕ್ ಅಸೆಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಕರೆಂಟ್ ಅಸೆಟ್ಟಿಂದ ಇನ್ವೆಂಟ್ರಿ, ಅಡ್ವಾನ್ಸ್ ಟ್ಯಾಕ್ಸು, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು. ಓಕೆ, ಸೊ ಪ್ರಾಬ್ಲಮಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಕರೆಂಟ್ ಅಸೆಟ್ ಯಾವುದು ಅಂತ ಮೊದಲು ನಿಮಗೆ ಗೊತ್ತಿರಬೇಕು. ಕರೆಂಟ್ ಅಸೆಟ್ ಬ್ಯಾಲೆನ್ಸಿಂದ ಇನ್ವೆಂಟ್ರಿ ಇದ್ದರೆ ಇನ್ವೆಂಟ್ರಿ, ಅಡ್ವಾನ್ಸ್ ಟ್ಯಾಕ್ಸ್ ಇದ್ದರೆ ಅಡ್ವಾನ್ಸ್ ಟ್ಯಾಕ್ಸು, ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಇದ್ದರೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಸಮ್ ಕೇಸಸ್ ಈ ಮೂರನ್ನೂ ಸೇರಿಸ್ಕೊಡ್ತಾರೆ, ಸಮ್ ಕೇಸಸ್ ಒಂದನ್ನು ಕೊಡ್ಬೋದು, ಸಮ್ ಕೇಸಸ್ ಎರಡನ್ನು ಕೊಡಬಹುದು. ಹಾಗಾಗಿ ಈ ಮೂರು ಐಟಮನ್ನು ಕರೆಂಟ್ ಅಸೆಟ್ಟಿಂದ ಮೈನಸ್ ಮಾಡಬೇಕು. ಸೊ ಕರೆಂಟ್ ಅಸೆಟ್ 35,000 ಮೈನಸ್ ಇನ್ವೆಂಟ್ರಿ ಎಷ್ಟಿದೆ ಇಲ್ಲಿ, 15,000 ಇದೆ. ಸೊ 35,000 ಮೈನಸ್ 15,000. ಸೊ ಲಿಕ್ವಿಡ್ ಅಸೆಟ್ ಆರ್ ಕ್ವಿಕ್ ಅಸೆಟ್ 20,000. ಸೊ ಇವಾಗ ಏನು ಮಾಡಬೇಕು, ಫಾರ್ಮುಲಾಕ್ಕೆ ಅಪ್ಲೈ ಮಾಡಬೇಕು. ಫಾರ್ಮುಲಾ ಏನಂತ ಹೇಳುತ್ತೆ, ಲಿಕ್ವಿಡ್ ರೇಷಿಯೋ ಇಸ್ ಈಕ್ವಲ್ ಟು ಲಿಕ್ವಿಡ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಸೊ ಕ್ವಿಕ್ ಅಸೆಟ್ ಅಥವಾ ಲಿಕ್ವಿಡ್ ಅಸೆಟ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಎಷ್ಟಿದೆ ಅಮೌಂಟು, 20,000 ಇದೆ. ಸೊ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ, 17,500 ಇದೆ. ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ 20,000 ಡಿವೈಡೆಡ್ ಬೈ 17,000 is equal to, so liquid ratio 1.14:1. ಇದಿಷ್ಟು ಸಾಮಾನ್ಯವಾಗಿ ಸೆಕೆಂಡ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟ. ಅದೇ ರೀತಿ ಥರ್ಡ್ ಕ್ವಶನ್ ಅಥವಾ ಥರ್ಡ್ ಒನ್ ಎಕ್ಸಾಂಪಲನ್ನು ನೋಡ್ತು ಅಂತ ಹೇಳಿದ್ರೆ, ಸೊ ಕ್ವಶನ್ ಯಾವ ರೀತಿ ರೈಸ್ ಮಾಡ್ಬೋದು, ಕ್ಯಾಲ್ಕುಲೇಟ್ ಕರೆಂಟ್ ರೇಷಿಯೋ ಆ್ಯಂಡ್ ಕ್ವಿಕ್ ರೇಷಿಯೋ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಪರ್ಟಿಕ್ಯುಲರ್ಸ್, ಇನ್ವೆಂಟ್ರೀಸ್ 50,000, trade receivable 50,000, advance tax 4,000, cash and cash equivalent 30,000, trade payable 1 lakh, short term borrowings, so nothing but bank overdraft 4,000. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಕೊಟ್ಟರೆ ತಗೊಳ್ಳೋ ಹೋಗಿಲ್ಲ. ಸೊ ನಾವೇನು ಮಾಡಬೇಕು, ಜಸ್ಟ್ ಕರೆಂಟ್ ಲಯಬಿಲಿಟಿ ಬ್ಯಾಲೆನ್ಸನ್ನು ಮಾತ್ರ ತೊಗೊಳ್ಬೇಕು. ಸೊ ಇದಿಷ್ಟು ಪ್ರಾಬ್ಲಮ್ಮು. ಈ ಪ್ರಾಬ್ಲಮ್ನ ನಾವು ಬಿಡಿಸೋ ಮೊದಲು ಯಾವುದು ಕರೆಂಟ್ ಅಸೆಟ್ಟು, ಯಾವುದು ಕರೆಂಟ್ ಲಯಬಿಲಿಟಿ ಅಂತ ಹೇಳಿ ಕ್ಲಾಸಿಫಿಕೇಷನ್ ಮಾಡ್ಕೊಳ್ಬೇಕು. ನಿಮಗೆ ಗೊತ್ತಿದೆ ಈಗ ಈ ಎರಡು ಪ್ರಾಬ್ಲಮ್ ಹಿಂದೆ ನೋಡಿದ ಹಾಗೆ ಕರೆಂಟ್ ರೇಷಿಯೋ ಮತ್ತು ಕ್ವಿಕ್ ರೇಷಿಯೋಗೆ ಸಂಬಂಧಪಟ್ಟ ಹಾಗೆ. ಸೊ ರೇಷಿಯೋ ಏನು ಬರ್ತಾ ಹೋಗುತ್ತೆ, ಕರೆಂಟ್ ರೇಷಿಯೋ ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕ್ವಿಕ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಕ್ವಿಕ್ ರೇಷಿಯೋ ಈಸ್ ಈಕ್ವಲ್ ಟು ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಇದು ಫಾರ್ಮುಲಾ. ಸೊ ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟ ಹಾಗೆ ಯಾವುದು ಕರೆಂಟ್ ಅಸೆಟ್ಟು, ಯಾವುದು ಕರೆಂಟ್ ಲಯಬಿಲಿಟಿ ಅಂತ ಹೇಳಿ ಕ್ಲಾಸಿಫಿಕೇಷನ್ ಮಾಡಿಕೊಂಡ್ರೆ ಸೊ ಪ್ರಾಬ್ಲಮನ್ನು ಬಿಡಿಸ್ಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಒನ್, ಇನ್ವೆಂಟ್ರಿ ಕರೆಂಟ್ ಅಸೆಟ್, ಟ್ರೇಡ್ ರಿಸೀವಬಲ್ ಕರೆಂಟ್ ಅಸೆಟ್, ಅಡ್ವಾನ್ಸ್ ಟ್ಯಾಕ್ಸ್ ಕರೆಂಟ್ ಅಸೆಟ್, cash and cash equivalent current asset. Next, trade payable current liability, short term borrowings current liability. So working note ತಗೋಬಿಡೋಣ, ಕರೆಂಟ್ ಅಸೆಟ್ ಯಾವುದು, ಕರೆಂಟ್ ಲಯಬಿಲಿಟೀಸ್ ಯಾವುದು ಅಂತ ಹೇಳಿ. ಟ್ರೇಡ್ ರಿಸೀವಬಲ್ 50,000, ಇನ್ವೆಂಟ್ರಿ 50,000, ಅಡ್ವಾನ್ಸ್ ಟ್ಯಾಕ್ಸ್ 4,000, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ 30,000. ಟೋಟಲ್ 1,34,000.
ಸೊ ಇಟ್ ಇಸ್ ಅ ಕರೆಂಟ್ ಅಸೆಟ್. ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ ಬಂತು ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಬಾರೋಯಿಂಗ್ 1 lakh, ಟ್ರೇಡ್ ಪೇಯಬಲ್ 4,000. ಕರೆಂಟ್ ಲಯಬಿಲಿಟೀಸ್ 1 lakh 4,000. ನಮಗೆ ಕರೆಂಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನೇನು ಬೇಕಿತ್ತು? ಇವಾಗ ಒಂದು ಕರೆಂಟ್ ಅಸೆಟ್ ಬೇಕಿತ್ತು, ಇನ್ನೊಂದು ಕರೆಂಟ್ ಲಯಬಿಲಿಟೀಸ್ ಬೇಕಿತ್ತು. ನೋಡೋಣ, ಫಾರ್ಮುಲಾ ಏನು ಬರ್ತಾ ಹೋಗುತ್ತೆ? ಕರೆಂಟ್ ರೇಷಿಯೋ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಸೊ ಕರೆಂಟ್ ಅಸೆಟ್ ಎಷ್ಟಿದೆ? 1,34,000 ಇದೆ. ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ? 1,04,000 ಇದೆ. ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ಕರೆಂಟ್ ರೇಷಿಯೋ 1.2:1. ಇದಿಷ್ಟು ಕರೆಂಟ್ ರೇಷಿಯೋ ಆಯಿತು. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಕ್ವಿಕ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವಿಕ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಅಡ್ಜಸ್ಟ್ಮೆಂಟ್ ಬರ್ತಾವೆ. ರೇಷಿಯೋ ನೋಡೋಣ ಫಸ್ಟು. ಕ್ವಿಕ್ ರೇಷಿಯೋ ಇಸ್ ಈಕ್ವಲ್ ಟು ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಸೊ ರೇಷಿಯೋ ನೆನಪಿರಲಿ, ಕ್ವಿಕ್ ರೇಷಿಯೋ ಇಸ್ ಈಕ್ವಲ್ ಟು ಕ್ವಿಕ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ. ಕ್ವಿಕ್ ಅಸೆಟ್ ಬೇಕು ನಮಗೀಗ. ಕ್ವಿಕ್ ಅಸೆಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ? ವರ್ಕಿಂಗ್ ನೋಟ್ 2 ನೋಡಿದ್ರೆ ಕ್ವಿಕ್ ಅಸೆಟ್ ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ ಮೈನಸ್ ಇನ್ವೆಂಟ್ರಿ ಮೈನಸ್ ಅಡ್ವಾನ್ಸ್ ಟ್ಯಾಕ್ಸ್ ಮೈನಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಅಂದರೆ ಕರೆಂಟ್ ಅಸೆಟ್ಟಿಂದ ನಾವೇನೇನು ಮೈನಸ್ ಮಾಡಬೇಕು? ಇನ್ವೆಂಟ್ರಿ ಕೊಟ್ಟಿದ್ರೆ ಇನ್ವೆಂಟ್ರಿ ಮೈನಸ್ ಮಾಡಬೇಕು, ಅಡ್ವಾನ್ಸ್ ಟ್ಯಾಕ್ಸ್ ಕೊಟ್ಟಿದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಮೈನಸ್ ಮಾಡ್ಕೊಳ್ಬೇಕು, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದ್ದರೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಬೇಕು. ಈ ಪ್ರಾಬ್ಲಮ್ನ ನೋಡ್ತು ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ ಇದೆ, ಟೋಟಲ್ ಕರೆಂಟ್ ಅಸೆಟ್ ಎಷ್ಟಿದೆ? 1,34,000 ಇದೆ. ಸೊ ಆ ಬ್ಯಾಲೆನ್ಸಿಂದ 1,34,000ಇಂದ ಇನ್ವೆಂಟ್ರಿ 50,000 ಮೈನಸ್ ಮಾಡ್ತೀವಿ, ಅಡ್ವಾನ್ಸ್ ಟ್ಯಾಕ್ಸ್ 4,000 ಮೈನಸ್ ಮಾಡ್ತೀವಿ. ಸೊ ಎರಡನ್ನು ಮೈನಸ್ ಮಾಡಿದ್ರೆ ನಮಗೆ ಒಂದು ಡಿಫರೆನ್ಸ್ ಬ್ಯಾಲೆನ್ಸ್ ಸಿಗುತ್ತೆ. ಎಷ್ಟಿದೆ ಡಿಫರೆನ್ಸ್ ಬ್ಯಾಲೆನ್ಸು? 80,000 ಇದೆ. ಆ 80,000 ನಾವೇನಂತ ಹೇಳ್ತೀವಿ? ಕ್ವಿಕ್ ಅಸೆಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಫಾರ್ಮುಲಾಕ್ಕೆ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ, ಸೊ ಫಾರ್ಮುಲಾ ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕ್ವಿಕ್ ಅಸೆಟ್ ಎಷ್ಟಿದೆ? 80,000 ಇದೆ. ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ? 1,04,000 ಇದೆ. ಸೊ ಕ್ವಿಕ್ ರೇಷಿಯೋ 0.77:1. ಇಟ್ ಈಸ್ ಅ ಕ್ವಿಕ್ ರೇಷಿಯೋ. ನೆಕ್ಸ್ಟ್ ಫೋರ್ತ್ ಎಕ್ಸಾಂಪಲ್ನ ನೋಡ್ತಾ ಹೋಗೋಣ. ಫೋರ್ತ್ ಎಕ್ಸಾಂಪಲ್ ಯಾವ ರೀತಿ, ಅಥವಾ ಫೋರ್ತ್ ಕ್ವಶನ್, ಕ್ಯಾಲ್ಕುಲೇಟ್ ಕರೆಂಟ್ ರೇಷಿಯೋ ಆ್ಯಂಡ್ ಕ್ವಿಕ್ ರೇಷಿಯೋ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಪರ್ಟಿಕ್ಯುಲರ್ಸ್: trade receivable 50,000, prepaid expenses 5,000, inventory 30,000, cash 25,000, creditors 60,000, bank overdraft 5,000, bills payable 25,000. ಸೊ ಇದಿಷ್ಟು ಇನ್ಫಾರ್ಮೇಷನ್ ಇಟ್ಕೊಂಡು ನಾವೇನು ಮಾಡಬೇಕು? ಇವಾಗ ಕರೆಂಟ್ ರೇಷಿಯೋ ಆ್ಯಂಡ್ ಕ್ವಿಕ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೊದಲು ಪ್ರಾಬ್ಲಮನ್ನು ಬಿಡಿಸೋ ಮೊದಲು ನಿಮ್ಮ ಮೈಂಡಲ್ಲಿ ಇರಬೇಕಾದದ್ದು ಫಾರ್ಮುಲಾ. ಕರೆಂಟ್ ರೇಷಿಯೋಗೆ ಏನು ಫಾರ್ಮುಲಾ ಬರುತ್ತೆ? ಸೊ ಫಾರ್ಮುಲಾ ಏನಿದೆ? ಕರೆಂಟ್ ರೇಷಿಯೋ ಇಸ್ ಈಕ್ವಲ್ ಟು ಕರೆಂಟ್ ರೇಷಿಯೋ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕ್ವಿಕ್ ರೇಷಿಯೋ ಇಸ್ ಈಕ್ವಲ್ ಟು ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಇವೆರಡು ಫಾರ್ಮುಲಾ ನಿಮಗೆ ಮೈಂಡಲ್ಲಿ ಇರಬೇಕು. ನೆಕ್ಸ್ಟು ಕ್ಲಾಸಿಫಿಕೇಷನ್ ಮಾಡ್ಕೊಳ್ತು. ಅಂದರೆ ನಮಗೆ ಕರೆಂಟ್ ಅಸೆಟ್ ಕರೆಂಟ್ ಲಯಬಿಲಿಟಿ ಅಂತ ಹೇಳ್ತಾ ಇದ್ದಾರೆ, ಯಾವ ಬ್ಯಾಲೆನ್ಸ್ ಎಲ್ಲಿ ತೊಗೊಳ್ಬೇಕು ಅಂತ. ಸೊ ಟ್ರೇಡ್ ರಿಸೀವಬಲ್ ಕರೆಂಟ್ ಅಸೆಟ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕರೆಂಟ್ ಅಸೆಟ್, ಇನ್ವೆಂಟ್ರಿ ಕರೆಂಟ್ ಅಸೆಟ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ ಕರೆಂಟ್ ಅಸೆಟ್, ಕ್ರೆಡಿಟಾರ್ಸ್ liability current liability, bank overdraft current liability, bills payable current liability. ಓಕೆ, ಸೊ ಈ ರೀತಿ ಕ್ಲಾಸಿಫಿಕೇಷನ್ ಮಾಡಿ ವರ್ಕಿಂಗ್ ನೋಟನ್ನು ಮಾಡ್ಕೊಳ್ಬೇಕು. ಸೊ ವರ್ಕಿಂಗ್ ನೋಟ್ 1 ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸೊ ಟ್ರೇಡ್ ರಿಸೀವಬಲ್ 50,000 ಇದೆ,
ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 5000 ಇದೆ, ಇನ್ವೆಂಟ್ರೀಸ್ 30,000 ಇದೆ, ಕ್ಯಾಶ್ 25,000 ಇದೆ. ನೆಕ್ಸ್ಟ್ ಅದೇ ರೀತಿ ಕರೆಂಟ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಿದಾಗ ಕ್ರೆಡಿಟಾರ್ 60,000, ಬ್ಯಾಂಕ್ ಓವರ್ ಡ್ರಾಫ್ಟ್ 5,000, ಬಿಲ್ಸ್ ಪೇಯಬಲ್ 25,000, ಟೋಟಲ್ 90,000. ಕರೆಂಟ್ ಅಸೆಟ್ 1,10,000, ಕರೆಂಟ್ ಲಯಬಿಲಿಟಿ 90,000. ಸೊ ಫಾರ್ಮುಲಾಕ್ಕೆ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ಕರೆಂಟ್ ರೇಷಿಯೋ ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಇಟ್ ಈಸ್ ಅ ಫಾರ್ಮುಲಾ. ಕರೆಂಟ್ ಅಸೆಟ್ ಎಷ್ಟಿದೆ? 1,10,000 ಇದೆ. ಕರೆಂಟ್ ಲಯಬಿಲಿಟೀಸ್ 90,000 ಇದೆ. ಸೊ ಕರೆಂಟ್ ರೇಷಿಯೋ ಈಸ್ ಈಕ್ವಲ್ ಟು 1.22:1. ಓಕೆ, ನೆಕ್ಸ್ಟು ಕ್ವಿಕ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ವಿಕ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಾರ್ಮುಲಾ ಏನು ಬರ್ತಾ ಹೋಗುತ್ತೆ? ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಸೊ ನಾವೀಗ ಕ್ವಿಕ್ ಅಸೆಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಕ್ವಿಕ್ ಅಸೆಟನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ವರ್ಕಿಂಗ್ ನೋಟ್ 2 ನೋಡ್ತು ಅಂತ ಹೇಳಿದ್ರೆ ಕ್ವಿಕ್ ಅಸೆಟ್ ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ ಮೈನಸ್ ಇನ್ವೆಂಟ್ರಿ, ಅಡ್ವಾನ್ಸ್ ಟ್ಯಾಕ್ಸ್ ಮೈನಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಅಂದರೆ ಟೋಟಲ್ ಕರೆಂಟ್ ಅಸೆಟ್ಟಿಂದ ಇನ್ವೆಂಟ್ರಿ ಕೊಟ್ಟಿದ್ರೆ ಇನ್ವೆಂಟ್ರಿನ ಮೈನಸ್ ಮಾಡಬೇಕು, ಅಡ್ವಾನ್ಸ್ ಟ್ಯಾಕ್ಸ್ ಇದ್ದರೆ ಅಡ್ವಾನ್ಸ್ ಟ್ಯಾಕ್ಸನ್ನು ಮೈನಸ್ ಮಾಡ್ಕೋಬೇಕು, ಅದೇ ರೀತಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದ್ದರೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸನ್ನು ಮೈನಸ್ ಮಾಡಬೇಕು. ಸೊ ಈ ಪ್ರಾಬ್ಲಮನ್ನು ನೋಡ್ತು ಅಂತ ಹೇಳಿದ್ರೆ, ಈ ಕ್ವೆಶನ್ ನೋಡ್ತು ಅಂತ ಹೇಳಿದ್ರೆ ಇನ್ವೆಂಟ್ರಿ 30,000 ಇದೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 5,000 ಇದೆ. ಅವೆರಡನ್ನು ಟೋಟಲ್ ಮಾಡಿಕೊಂಡ್ರೆ 35,000 ಇದೆ. ಸೊ ಟೋಟಲ್ ಕರೆಂಟ್ ಅಸೆಟ್ 1,10,000 ಮೈನಸ್ 35,000. ಸೊ ಡಿಫರೆನ್ಸ್ ಅಮೌಂಟ್ 75,000. ಆ 75,000 ನಾವೇನಂತ ಕರಿತಾ ಹೋಗ್ತೀವಿ? ಸಾಮಾನ್ಯವಾಗಿ ಕ್ವಿಕ್ ಅಸೆಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಫಾರ್ಮುಲಾಕ್ಕೆ ಅಪ್ಲೈ ಮಾಡಬೇಕು. ಫಾರ್ಮುಲಾ ಕ್ವಿಕ್ ರೇಷಿಯೋ ಈಸ್ ಈಕ್ವಲ್ ಟು ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಸೊ ಕ್ವಿಕ್ ಅಸೆಟ್ ಎಷ್ಟಿದೆ? 75,000. ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ? 90,000. ಓಕೆ, ಸೊ ಆನ್ಸರ್ ಕ್ವಿಕ್ ರೇಷಿಯೋ ಈಸ್ ಈಕ್ವಲ್ ಟು 0.83:1. ಸೊ ಇದಿಷ್ಟು ಸಾಮಾನ್ಯವಾಗಿ ಈ ಹಿಂದೆ ಮೇನ್ ಎಕ್ಸಾಮಲ್ಲಿ ಕೇಳಿದಂಥ ಪ್ರಶ್ನೆಗಳು. ಅದಕ್ಕೆ ಪರಿಹಾರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಇದಿಷ್ಟು ಸಾಮಾನ್ಯವಾಗಿ ಕರೆಂಟ್ ರೇಷಿಯೋ ಆ್ಯಂಡ್ ಕ್ವಿಕ್ ರೇಷಿಯೋಗೆ ಸಂಬಂಧಪಟ್ಟಾಗಿರುವಂಥ ಮಾಹಿತಿಯಾಗಿದೆ. ಇದೇ ರೀತಿ ಮುಂದಿನ ಅಪ್ಡೇಟ್ಸನ್ನು ತಗೊಳ್ಳಿಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟಲ್ ಆಫ್ ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತೋರ ಜೊತೆಗೆ ಸದಾ ನೋಟಿಫಿಕೇಷನ್ ತಗೊಳ್ಳಿ ಅಂತ ಹೇಳ್ತಾ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕುವಂಥ ಪ್ರತಿಯೊಂದು ವಿಡಿಯೋವೂ ಸಹ ಮುಖ್ಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಲಿಕ್ಕೆ ಸಣ್ಣ ಪುಟ್ಟ ಏನಾದರೂ ಸಹಾಯ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಮಾಡಿರ್ತೀವಿ. ಹಾಗಾಗಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಕೊನೆಯಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟಲ್ ಆಫ್ ಕಾಮರ್ಸ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋ ಲೈಕ್ ಆಗಿದರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.